ವೆಲ್ಕಮ್ ಬ್ಯಾಕ್ ಟು ಲೇಡೀಸ್ ಕಾರ್ನರ್. ಇಂದಿನ ವಿಡಿಯೋದಲ್ಲಿ ನಾನು ಅಣ್ಣನ ಮನೆಯ ಗೃಹ ಪ್ರವೇಶದ ನೈಟ್ ಪೂಜೆಯನ್ನು ಅಪ್ಲೋಡ್ ಮಾಡಿದ್ದೆ. ಅದರ ನೆಕ್ಸ್ಟ್ ಡೇ ಇದು ಕಂಟಿನ್ಯೂಷನ್ ವ್ಲಾಗ್ ಇದು. ಆವತ್ತಿನ ದಿನದ ಪೂಜೆ, ಸತ್ಯನಾರಾಯಣ ಪೂಜೆ ಮತ್ತು ಮನೆ ಹೇಗಿದೆ, ಮನೆಗೆ ಎಷ್ಟಾಯಿತು, ಮನೆ ಇಂಟೀರಿಯರ್, ಇದ್ರ ಬಗ್ಗೆ ಎಲ್ಲ ನಾನಿವತ್ತು ಫುಲ್ ಇನ್ಫಾರ್ಮೇಷನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಸೀರೆ ಬಂದು ನಾನು ನಮ್ಮ ಮನೆಯ ಗೃಹ ಪ್ರವೇಶದಲ್ಲಿ ನೈಟು ಹಾಕ್ಕೊಂಡಿದ್ದಂಥ ಸ್ಯಾರಿ. ನನಗೆ ತುಂಬ ಇಷ್ಟ ಆಗಿರೋವಂಥ ಸ್ಯಾರಿ ಇದು. 2,000 ರೂಪಾಯಿ ಏನೋ ಕೊಟ್ಟೆ ಅನಿಸುತ್ತೆ ಈ ಸ್ಯಾರಿಗೆ. ತುಂಬ ಚೆನ್ನಾಗಿದೆ ಡಿಸೈನು, ಕಲರು, ನನಗೆ ತುಂಬ ಇಷ್ಟ ಆಯಿತು. ನಾನು ಒಬ್ಬಳೇ ಹೋಗ್ತಾಯಿದ್ದೀನಿ ಪೂಜೆಗೆ. ಸಾರಿಕನ್ನ ಸ್ಕೂಲಿಗೆ ಕಳಿಸಿದ್ದೆ. ಅವರಪ್ಪ ಮಧ್ಯಾಹ್ನ ಕರ್ಕೊಂಡು ಬರ್ತೀನಿ, ನೀನು ಹೋಗಿರು ಅಂತ ಹೇಳಿದರು. ಹಾಗಾಗಿ ನಾನು ಒಬ್ಬಳೇ ಹೋದೆ. ನಾನು ಹೋಗೋ ಅಷ್ಟರಲ್ಲಿ ಕಳಸ ಮತ್ತು ಹೊಸ ದೇವ್ರ ಫೋಟೋವನ್ನು ತಗೊಂಡು ದೇವ್ರ ಮನೆಯಲ್ಲಿ ಇಟ್ಟು ಪುರೋಹಿತರು ಪೂಜೆಯನ್ನು ಮಾಡಿಸ್ತಾಯಿದ್ರು. ನಂತರ ಆಲುಕಿಸುವ ಕಾರ್ಯವನ್ನು ಕೂಡ ಮಾಡಿದ್ರು. ನೈಟೇ ಅವರು ಸತ್ಯನಾರಾಯಣ ಪೂಜೆಗೆಲ್ಲ ರೆಡಿ ಮಾಡಿದ್ರಿಂದ ಮಾರ್ನಿಂಗ್ ಎಲ್ಲರಿಗೂ ಸ್ವಲ್ಪ ಈಸಿ ಆಯಿತು. ಇಲ್ಲಾಂದರೆ ಪದೇ ಪದೇ ಅವರು ಏನಾದರೂ ವಸ್ತುಗಳನ್ನ ಕೇಳ್ತಾನೆ ಇರ್ತಾರೆ. ಸತ್ಯನಾರಾಯಣ ಕಥೆಯನ್ನು ಮುಕ್ತಾಯಗೊಳಿಸಿ ನಂತರ ಒಂದು ಹಾಡನ್ನು ಕೂಡ ಎಲ್ಲರೂ ಹಾಡಿದ್ವಿ. ಏನೋ ಒಂಥರ ಆ ಸತ್ಯನಾರಾಯಣ ಫೋಟೋ ಮುಂದೆ ಆ ಹಾಡನ್ನು ಹೇಳ್ತಾ ಇದ್ದರೆ ಏನೋ ಮನಸ್ಸಿಗೆ ಒಂಥರ ಖುಷಿಯಾಗುತ್ತೆ, ಮೈ ರೋಮಾಂಚನ ಅಂತ ಅನಿಸುತ್ತೆ. ಇಷ್ಟೆಲ್ಲ ಮಾಡಿ ಆರತಿ ಹಾಡನ್ನು ಕೂಡ ಹೇಳಿ ಪೂಜೆಯನ್ನು ಮುಕ್ತಾಯ ಮಾಡಿದ್ವಿ. ಇದು ಮನೆಯ ಫ್ರಂಟ್ ಎಲಿವೇಶನ್. ಇದು ಕಾರ್ನರ್ ಸೈಟ್ ಆಗಿರೋದ್ರಿಂದ ಮನೆ ಒಳಗಡೆ ತುಂಬ ಗಾಳಿ ಬೆಳಕು ಇದೆ, ತುಂಬ ಚೆನ್ನಾಗಿದೆ. ಇದು ಸೈಜ್ ಮೆಜರ್ಮೆಂಟ್ ಬಂದು 20-30. ಕಾರ್ನರ್ ಸೈಟ್ ಆದ್ದರಿಂದ ಸ್ವಲ್ಪ ಚೆನ್ನಾಗಿ ಬಂದಿದೆ ಮನೆ. ಕೆಳಗಡೆ ಪಾರ್ಕಿಂಗ್ ಇದೆ, ಫುಲ್ ಪಾರ್ಕಿಂಗನ್ನು ಬಿಟ್ಟಿದ್ದಾರೆ. ಇಲ್ಲಿ ರೆಂಟ್ಗೆ ಅಂತ ಏನು ಮಾಡಿಲ್ಲ, ಫಸ್ಟ್ ಫ್ಲೋರಿಂದ ಡೂಪ್ಲೆಸನ್ನು ಮಾಡಿದ್ದಾರೆ. ನಾವು ಸ್ಟೆಪ್ಸ್ ಹತ್ಕೊಂಡು ಬರುವಾಗ ಎಂಟ್ರೆನ್ಸಲ್ಲಿ ಎಲಿಫೆಂಟ್ ಒಂದು ಗ್ಲಾಸ್ ಡಿಸೈನನ್ನು ಮಾಡಿದ್ದಾರೆ ವಾಲ್ಗೆ. ಅಂದರೆ ನಾವು ಹೊರಗಡೆ ವಾಪಸ್ ಹೋಗುವಾಗ ಅದು ನಮಗೆ ಕಾಣಿಸುತ್ತೆ. ಅದು ತುಂಬ ಚೆನ್ನಾಗಿದೆ. ನಾವು ಒಳಗಡೆ ಎಂಟ್ರಿ ಆಗ್ತಿದ್ದಾಗೇ ಒಂದು ಹಾಲ್ ಸಿಗುತ್ತೆ. ಹಾಲಲ್ಲಿ ಒಂದು TV ಕ್ಯಾಬಿನೆಟ್ ಇದೆ. ಹಾಲಲ್ಲಿ ಎಂಟ್ರೆನ್ಸಲ್ಲೇ ಸ್ಟೆಪ್ಸ್ ಕೂಡ ಸಿಗುತ್ತೆ. ಸ್ಟೆಪ್ಸ್ ಕೆಳಗಡೆ ಸ್ಟೋರೇಜ್ ಮಾಡಿದ್ದಾರೆ. ಮತ್ತು ಹಾಲ್ ಪಕ್ಕದಲ್ಲೇ ಒಂದು ಪುಟ್ಟ ಪೂಜಾ ರೂಮ್ ಕೂಡ ಮಾಡಿದ್ದಾರೆ. ಈ ಪೂಜಾ ರೂಮ್ ಪಕ್ಕದಲ್ಲೇ ಡೈನಿಂಗ್ ಹಾಲ್ ಬರುತ್ತೆ. ಡೈನಿಂಗ್ ಹಾಲ್ ಕೂಡ ತುಂಬ ದೊಡ್ಡದಾಗಿದೆ. ಡೈನಿಂಗ್ ಹಾಲ್ ಪಕ್ಕನೇ ಕಿಚನ್ ಕೂಡ ಇದೆ, ಅದು ತುಂಬ ಸ್ಪೇಷಿಯಸ್ ಆಗಿದೆ. ಅಲ್ಲೇ ಯುಟಿಲಿಟಿ ಕೂಡ ಮಾಡಿದ್ದಾರೆ. ಇಲ್ಲಿ ಒಂದು ರೆಸ್ಟ್ ರೂಮನ್ನು ಮಾಡಿದ್ದಾರೆ ಯುಟಿಲಿಟಿ ಹತ್ರ. ಅಂದರೆ ಈ ಬಿಲ್ಡಿಂಗ್ನ ನಮ್ಮ ಅಣ್ಣವರು ಕಟ್ಟಿರೋದನ್ನೇ ತೊಗೊಂಡಿರೋದು ಅವರು ಫುಲ್ಲು. ಒಂದೊಂದು ಐಟಮ್ಸ್ನ ಅವರು ಹಾಕ್ಸ್ಕೊಂಡು ಮಾಡಿಸ್ಕೊಂಡಿದ್ದಾರೆ. ಅಂದರೆ ಈ ವಾಲ್ಪೇಪರ್ ಆಗಿರ್ಬೋದು ನೋಡಿ, ಈ ವಾಲಲ್ಲೆಲ್ಲ ವಾಲ್ಪೇಪರ್ ಹಾಕ್ಸಿದ್ದಾರೆ ಈ ವಿಂಡೋ ಹತ್ರ. ಇದೆಲ್ಲ ಎಕ್ಸ್ಟ್ರಾ ಇವ್ರು ಮಾಡಿಸ್ಕೊಂಡಿರೋದು. ಲೈಟ್ಸ್ ಆಗಿರ್ಬೋದು, ಡಿಸೈನ್ ಲೈಟ್ಸ್ ಎಲ್ಲ ಇವ್ರು ಎಕ್ಸ್ಟ್ರಾ ಹಾಕ್ಸ್ಕೊಂಡು ಮಾಡ್ಕೊಂಡಿರೋದು. ಇದು 2nd ಫ್ಲೋರು. ಇಲ್ಲಿ ಕಾಟು ಮತ್ತು ವಾರ್ಡ್ರೂಬ್ಸ್ ಎಲ್ಲ ಅವರೇ ಮಾಡಿಸಿದ್ದು. ಡ್ರೆಸ್ಸಿಂಗ್ ಏರಿಯಾ, ಡ್ರೆಸ್ಸಿಂಗ್ ಟೇಬಲ್ಲು ಇದೆಲ್ಲ ಅವರೇ ಮಾಡಿಸಿದ್ದು. ಅಂದರೆ ಇಂಟೀರಿಯರ್ ಪೂರ್ತಿ ಬಿಲ್ಡರ್ಸೇ ಮಾಡಿಸಿದ್ದು.
ಇವ್ರು ಎಕ್ಸ್ಟ್ರಾ ಅಂದರೆ ವಾಲ್ಪೇಪರು ಮತ್ತು ಲೈಟ್ಸು ಅದೆಲ್ಲ ಎಕ್ಸ್ಟ್ರಾ ಡಿಸೈನ್ ಈ ಥರ ಲೈಟ್ಸು ಇವ್ರು ಮಾಡಿಸ್ಕೊಂಡಿರೋದು ತೊಗೊಂಡಿರೋದು. ನೋಡಿ ಈ ಥರ ಸ್ಟೆಪ್ಸಲ್ಲಿ ಹೋಗ್ಬೇಕಾದ್ರೆಲ್ಲ ನಮ್ಗೆ ಈ ಥರ ಒಂದು ವಾಲ್ಗೆ ವಾಲ್ಪೇಪರನ್ನು ಹಾಕ್ಸಿದ್ದಾರೆ. ಅದು ತುಂಬ ಹೈಲೈಟಾಗಿ ಕಾಣಿಸ್ತಾ ಇದೆ. ಪ್ರತಿ ಸ್ಟೆಪ್ಸ್ ಹತ್ಕೊಂಡು ಹೋಗುವಾಗ ನಮಗೆ ವಾಲಲ್ಲಿ ಈ ಥರ ವಾಲ್ಪೇಪರನ್ನು ಹಾಕಿದ್ದಾರೆ. ಇದು ಥರ್ಡ್ ಫ್ಲೋರಲ್ಲಿ ಬಾಲ್ಕನಿಯನ್ನು ಬಿಟ್ಟಿದ್ದಾರೆ ಸ್ವಲ್ಪ. ಇದು ಸೆಕೆಂಡ್ ಬೆಡ್ರೂಮು. ಇಲ್ಲೂ ಕೂಡ ಎಲ್ಲ ಇಂಟೀರಿಯರ್ ಮಾಡಿದ್ದಾರೆ. ಎಲ್ಲ ಬೆಡ್ರೂಮಲ್ಲೂ ಕೂಡ ಅಟ್ಯಾಚ್ ಬಾತ್ರೂಮ್ ಇದೆ. ಕಾರ್ನರ್ ಸೈಟ್ ಆದ್ದರಿಂದ ತುಂಬ ಬೆಳಕೆಲ್ಲ ಇತ್ತು, ತುಂಬ ಚೆನ್ನಾಗಿ ಗಾಳಿ ಬೆಳಕೆಲ್ಲ ಬರ್ತಾಯಿತ್ತು, ತುಂಬ ಚೆನ್ನಾಗಿತ್ತು. ಇದು ಥರ್ಡ್ ಬೆಡ್ರೂಮು. ಇದು ಕಿಡ್ಸ್ಗೆ ಅಂತ ಮಾಡಿಸಿದ್ದಾರೆ. ಈ ಬೆಡ್ರೂಮ್ ಅಂತೂ ತುಂಬ ಚೆನ್ನಾಗಿದೆ. ಇದೊಂದು ಅವ್ರು ಎಕ್ಸ್ಟ್ರಾ ಮಾಡಿಸ್ಕೊಂಡಿರೋದು ಈ ಇಂಟೀರಿಯರು. ಈ ರೂಮಲ್ಲಿ ಏನೂ ಇರಲಿಲ್ಲ, ಕಾಟ್ ಏನೂ ಇರಲಿಲ್ಲ. ಇವ್ರು ಎಕ್ಸ್ಟ್ರಾ ಇದೊಂದು ಮಾಡಿಸ್ಕೊಂಡಿದ್ದಾರೆ ಕಿಡ್ಸ್ಗೆ ಅಂತ. ಇದು ತುಂಬ ಚೆನ್ನಾಗಿದೆ, ಒಳ್ಳೆ ಲುಕ್ ಕೊಡ್ತಾ ಇದೆ ಈ ಬೆಡ್ರೂಮಲ್ಲಿ. ನೋಡಿ ಇದೆಲ್ಲ ವಾಲ್ಪೇಪರು. ಪ್ರತಿಯೊಂದು ಸ್ಟೆಪ್ಸ್ ಹತ್ರ ಹೋಗುವಾಗ ಇದು ಸಿಗುತ್ತೆ, ವಾಲ್ಪೇಪರ್ ಹಾಕ್ಸಿದ್ದಾರೆ. ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ 4th ಫ್ಲೋರ್ ಹೋಗ್ತಾ ಇದ್ದೀವಿ. ಇಲ್ಲಿ ಫುಲ್ಲು ಟೆರೆಸ್ ಇದೆ, ಸೆಂಟ್ರಲ್ ಸ್ಟೆಪ್ಸು. ನಾವು ಹೋಗ್ಬೇಕಾದ್ರೆ ರೈಟ್ ಸೈಡು ಓಪನ್ ಟೆರೆಸನ್ನು ಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಬಟ್ಟೆ ಒಣಗಾಕೋದಕ್ಕೆ ಮತ್ತು ಬಟ್ಟೆ ಏನಾದರೂ ಒಗೆಯೋಕ್ಕೆ ಅಂತ ಇಲ್ಲಿ ಓಪನ್ ಬಿಟ್ಟಿದ್ದಾರೆ. ಈ ಮನೆಯನ್ನು 1,70,00,000ಕ್ಕೆ ತೊಗೊಂಡಿರೋದು. ಎಕ್ಸ್ಟ್ರಾ ಅಮೌಂಟ್ ಕೂಡ ಆಗಿದೆ. ಇಲ್ಲಿ ವಾಷಿಂಗ್ ಮಿಷಿನ್ಗೆ ಅಂತ ಪಾಯಿಂಟನ್ನು ಅಲ್ಲೇ ಬಿಟ್ಟಿದ್ದಾರೆ. ಪಕ್ಕ ಅಲ್ಲೇ ಬಟ್ಟೆ ಹಾಕೋದಕ್ಕೆ ಈಸಿ ಆಗುತ್ತೆ ಅಂತ ಪಾಯಿಂಟ್ ಬಿಟ್ಟಿದ್ದಾರೆ. ನಾನು ಹೇಳಿದ್ನಲ್ಲ, ಲೆಫ್ಟ್ ಸೈಡ್ ಈ ರೀತಿ ಡಿಸೈನ್ ಮಾಡಿಸಿದ್ದಾರೆ ಅಂತ. ಇದು ಮಾತ್ರ ತುಂಬ ಚೆನ್ನಾಗಿದೆ. ಅವರೇ ಈ ರೀತಿ ಡಿಸೈನನ್ನು ಮಾಡಿ ಅವ್ರು ಎಕ್ಸ್ಟ್ರಾ ಇದನ್ನು ಮಾಡಿಸ್ಕೊಂಡಿರೋದು. ಟೆರೆಸ್ ಮೇಲೆ ಬಂದವರೆಲ್ಲ ಇದನ್ನು ತುಂಬ ಇಷ್ಟಪಡ್ತಾಯಿದ್ರು. ಯಾವುದಾದ್ರು ಒಂದು ಬರ್ಡೇ ಆಗಿರ್ಬೋದು, ಯಾವುದಾದ್ರು ಒಂದು ಪಾರ್ಟಿ ಆಗಿರ್ಬೋದು, ಇಲ್ಲಿ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಉಯ್ಯಾಲೆನ ನಮ್ಮ ಅಣ್ಣ ಅವರೇ ಆರ್ಡ್ರ್ ಕೊಟ್ಟು ಮಾಡಿಸ್ಕೊಂಡಿರೋ ಅಂಥದ್ದು. ಅದು ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ಮನೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.